ಕಥೆ ಧರ್ಮಬುದ್ಧಿ ಮತ್ತು ಪಾಪಬುದ್ಧಿ. ಒಂದು ಹಳ್ಳಿಯಲ್ಲಿ ಇಬ್ಬರು ಗೆಳೆಯರಿದ್ರು. ಅವರೇ ಧರ್ಮಬುದ್ಧಿ ಮತ್ತು ಪಾಪಬುದ್ಧಿ ಅಂತ. ಪಾಪಬುದ್ಧಿಗೆ ತನ್ನ ಬಳಿ ಇರೋ ವಿದ್ಯೆ, ಸಂಪತ್ತು ಇದ್ಯಾವುದರ ಬಗ್ಗೆನೂ ತೃಪ್ತಿನೇ ಇರಲಿಲ್ಲ. ಇನ್ನು ಬೇಕು ಬೇಕು ಅನ್ನೋ ಹಂಬಲ ಎಲ್ಲ ವಿಷಯದಲ್ಲೂ ಇದ್ದೇ ಇರ್ತಿತ್ತು. ಇದಕ್ಕೆ ಪ್ರತಿಯಾಗಿ ಧರ್ಮಬುದ್ಧಿ ತುಂಬಾ ಜಾಣನಾಗಿದ್ದ. ಅಲ್ಲದೆ ತಕ್ಕ ಮಟ್ಟಿಗೆ ಸಂಪತ್ತನ್ನೂ ಹೊಂದಿದ್ದ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವನಿಗೆ ತನ್ನ ಬಳಿ ಏನಿದೆಯೋ ಅದರ ಬಗ್ಗೆ ತೃಪ್ತಿ ಇತ್ತು. ತನ್ನಲ್ಲಿರೋ ವಿದ್ಯೆಯಿಂದನೇ ಆತ ತನ್ನ ಸಂಪತ್ತನ್ನ ಗಳಿಸಿದ್ದ. ಪಾಪಬುದ್ಧಿಗೆ ಇದು ಅಸಮಾಧಾನ. ಹೇಗಾದ್ರೂ ಮಾಡಿ ಧರ್ಮಬುದ್ಧಿಯ ಬುದ್ಧಿವಂತಿಕೆಯ ಸಹಾಯದಿಂದ ಇನ್ನಷ್ಟು ಸಂಪತ್ತನ್ನ ತಾನು ಗಳಿಸ್ಕೋಬೇಕು ಅಂತ ಯೋಜನೆ ಹಾಕಿಕೊಂಡ. ಹೀಗಿರುವಾಗ ಒಂದು ದಿನ ಪಾಪಬುದ್ಧಿ ಹೇಳಿದ, ಗೆಳೆಯನೇ, ನೀನೇಕೆ ಇಲ್ಲಿ ಈ ಹಳ್ಳಿಯಲ್ಲಿ ಇದ್ದುಕೊಂಡು ನಿನ್ನ ಜಾಣತನವನ್ನ ವ್ಯರ್ಥ ಮಾಡ್ಕೊಳ್ತಿದ್ದೀಯಾ? ನೀನು ಯಾವುದಾದ್ರೂ ಪಟ್ಟಣಕ್ಕೆ ಹೋಗಿ ಅಲ್ಲಿ ನಿನ್ನ ಜಾಣತನದಿಂದ ಅಪಾರ ಸಂಪತ್ತನ್ನು, ಕೀರ್ತಿಯನ್ನೂ ಗಳಿಸಬಹುದು. ಅದಕ್ಕೆ ನಿನಗೆ ನಾನು ಸಹಾಯ ಮಾಡುತ್ತೇನೆ ಅಂತ ಹೇಳ್ದ. ಬೇಕಾದರೆ ನಾನು ನಿನ್ನ ಜೊತೆಗೇ ಬರುತ್ತೇನೆ ಅಂತ ಸಲಹೆ ನೀಡ್ದ. ಧರ್ಮಬುದ್ಧಿಗೆ ಪಾಪಬುದ್ಧಿಯ ಈ ಪ್ರಸ್ತಾಪ ಇಷ್ಟ ಆಯಿತು. ಆತನಿಗೆ ಈತನ ಕುಯುಕ್ತಿ ಅರ್ಥ ಆಗ್ಲೇ ಇಲ್ಲ. ತನ್ನ ಗೆಳೆಯನ ಸಲಹೆಯಂತೆ ತನ್ನೊಡನೆ ಆತನನ್ನೂ ಒಟ್ಟಾಗಿ ಕರೆದುಕೊಂಡು ಹೊಸ ಪಟ್ಟಣವೊಂದರಲ್ಲಿ ನೆಲೆಸಲು ದೂರದ ಪ್ರಯಾಣಕ್ಕೆ ಸಿದ್ಧರಾದ್ರು. ಧರ್ಮಬುದ್ಧಿ ಅಪಾರ ಸಂಪತ್ತು, ಕೀರ್ತಿಯನ್ನ ಸಂಪಾದಿಸಿದ ಮೇಲೇನೆ ಹುಟ್ಟಿದ ಊರಿಗೆ ಹಿಂತಿರುಗುವುದು ಅಂತ ತಮ್ಮಲ್ಲಿ ನಿಶ್ಚಯ ಮಾಡಿಕೊಂಡ್ರು. ತಮ್ಮ ಆಶಯದಂತೆ ಪಟ್ಟಣದಲ್ಲಿ ಸಾಕಷ್ಟು ಸಂಪತ್ತನ್ನ, ಕೀರ್ತಿಯನ್ನ ಗಳಿಸಿದ್ರು. ಈಗ ತಮ್ಮ ಹುಟ್ಟಿದ ಊರಿಗೆ ಹೋಗೋಣ ಅಂತ ಇಬ್ಬರು ಗೆಳೆಯರು ಮಾತಾಡಿಕೊಂಡ್ರು ಮತ್ತು ತಮ್ಮ ತಮ್ಮ ಸಂಪತ್ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವುದು ಒಳ್ಳೆಯದು ಅಂತ ನಿಶ್ಚಯಿಸಿದ್ರು. ತಮ್ಮ ಹುಟ್ಟೂರಿಗೆ ಬರುತ್ತಿದ್ದಂತೆಯೇ ಪಾಪಬುದ್ಧಿ ಧರ್ಮಬುದ್ಧಿಗೆ ಹೇಳಿದ, ನಮ್ಮ ಎಲ್ಲಾ ಸಂಪತ್ತನ್ನು ನಮ್ಮ ಜೊತೆಗೆ ತೆಗೆದುಕೊಂಡು ಹೋಗುವುದು ಒಳ್ಳೆಯದಲ್ಲ. ನಮ್ಮ ಬಂಧುಗಳು ತಮಗೂ ಅದರಲ್ಲಿ ಪಾಲು ಕೊಡುವಂತೆ ಕೇಳಬಹುದು. ಅದಕ್ಕೆ ನಾವು ನಮ್ಮ ವೆಚ್ಚಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರವನ್ನೇ ತೆಗೆದುಕೊಂಡು ಹೋಗೋಣ. ಉಳಿದದ್ದನ್ನು ಎಲ್ಲಿಯಾದರೂ ಬಚ್ಚಿ ಇಡೋಣ ಅಂತ ಹೇಳ್ತಾನೆ. ಇಬ್ಬರು ಸೇರಿ ಒಂದು ಮರದ ಕೆಳಗೆ ಗುಂಡಿಯನ್ನ ತೋಡಿ ಅದರಲ್ಲಿ ತಮ್ಮ ತಮ್ಮ ಸಂಪತ್ತನ್ನ ಇರಿಸಿ ತರುವಾಯ ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾರೆ. ಅದಾದ ತರುವಾಯ ಒಂದು ರಾತ್ರಿ ಪಾಪಬುದ್ಧಿ ಒಂಟಿಯಾಗಿ ಬಂದು ಹೂತಿಟ್ಟಿದ್ದ ಗುಂಡಿಯ ಬಳಿಗೆ ಬರ್ತಾನೆ. ಎಲ್ಲ ಸಂಪತ್ತನ್ನು ತಾನೇ ದೋಚಬೇಕು ಅಂತ ಅವನು ಮೊದಲೇ ಹುಂಚು ಹಾಕಿದ್ದ. ಅದಕ್ಕೆಂದೇ ತನ್ನ ಜೊತೆ ಧರ್ಮಬುದ್ಧಿಯ ಸಂಪತ್ತನ್ನೂ ಸಹ ಎತ್ತಿಕೊಂಡು ಹೋಗ್ಬಿಟ್ಟ. ಕೆಲವು ದಿನಗಳ ನಂತರ ಪಾಪಬುದ್ಧಿನೇ ಧರ್ಮಬುದ್ಧಿಯ ಬಳಿಗೆ ಬಂದು ಹೇಳಿದ, ಗೆಳೆಯನೇ, ನನಗೆ ಸ್ವಲ್ಪ ಹಣ ಬೇಕಾಗಿದೆ. ನಾನು ತುಂಬಾ ಕಷ್ಟದಲ್ಲಿದ್ದೇನೆ. ಅದಕ್ಕಾಗಿ ಗುಂಡಿಯ ಹತ್ತಿರ ಹೋಗಿ ಸ್ವಲ್ಪ ಹಣವನ್ನು ತೆಗೆದುಕೊಳ್ಳೋಣ ಅಂತ ಕೇಳ್ದ. ಅದಕ್ಕೆ ಧರ್ಮಬುದ್ಧಿ ಕೂಡ ಒಪ್ಪಿದ. ಇಬ್ಬರು ಒಟ್ಟಿಗೆ ಸಂಪತ್ತನ್ನು ಉಳಿದ ಸ್ಥಳಕ್ಕೆ ಬಂದ್ರು. ಗುಂಡಿಯನ್ನ ಅಗಿತಾರೆ. ಆದ್ರೆ ಗುಂಡಿಯಲ್ಲಿ ಸಂಪತ್ತೇ ಇರಲಿಲ್ಲ. ಹಣವನ್ನು ಯಾರು ಲಪ್ಟಾಯಿಸಿರಬಹುದು ಅಂತ ಇಬ್ಬರು ಗೆಳೆಯರ ನಡುವೆ ಜಗಳನೇ ಶುರುವಾಯಿತು. ಧರ್ಮಬುದ್ಧಿ ಈ ಕಳ್ಳತನದ ಕೆಲಸವನ್ನ ನಾನು ಮಾಡಿಲ್ಲ ಅಂತ ಕಡಾಖಂಡಿತವಾಗಿ ತುಂಬಾ ಸಿಟ್ಟಿನಿಂದ ಹೇಳ್ದ. ಕೊನೆಗೆ ಈ ವ್ಯಾಜ್ಯವನ್ನ ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋದ್ರು. ಪಾಪಬುದ್ಧಿ ಇಡೀ ಕಥೆಯನ್ನೆಲ್ಲ ನ್ಯಾಯಾಲಯಕ್ಕೆ ವಿವರಿಸಿ ಹೇಳಿದ, ಘನವೆತ್ತೆ ನ್ಯಾಯಾಧಿಪತಿಗಳೇ, ಧರ್ಮಬುದ್ಧಿ ನಾನೆಲ್ಲದಿರುವಾಗ ಅಗೆದು ಸಂಪತ್ತನ್ನ ಲಪಟಾಯಿಸಿದ್ದಾನೆ. ಆದರೆ ಒಪ್ಪಿಕೊಳ್ಳುತ್ತಿಲ್ಲ. ನನಗೆ ಹಣದ ಅವಶ್ಯಕತೆ ಇದೆ. ನೀವು ನನಗೆ ನ್ಯಾಯ ಒದಗಿಸಬೇಕು ಅಂತ ಬೇಡಿಕೊಳ್ಳೋ ನಾಟಕ ಮಾಡಿದ. ಆದ್ರೆ ಹಣ ತೆಗೆದುಕೊಂಡಿದ್ದಕ್ಕೆ ಯಾವ ಸಾಕ್ಷಿನೂ ಇರಲಿಲ್ಲ. ಆಗ ಪಾಪಬುದ್ಧಿಯೇ ಹೇಳ್ತಾನೆ, ನಾವು ಹಣ ಬಚ್ಚಿಟ್ಟಿದ್ದು, ಅಲ್ಲಿಯ ಸಂಪತ್ತು ಕಾಣೆಯಾಗಿದ್ದು ಈ ಕುರಿತಂತೆ ನಮಗೆ ಏಕಮಾತ್ರ ಸಾಕ್ಷಿ ಅಂದರೆ ಈ ಮರ. ನಾವು ಈ ಮರದ ಅಡಿಯಲ್ಲಿನೇ ಎಲ್ಲ ಸಂಪತ್ತನ್ನು ಬಚ್ಚಿಟ್ಟಿದ್ದು. ಆದ್ದರಿಂದ ಈ ಮರದ ಅಭಿಪ್ರಾಯ ಕೇಳಲೇಬೇಕು ಅಂತ ಹೇಳ್ದ. ನ್ಯಾಯಾಲಯ ಕೂಡ ಆ ಮಾತನ್ನ ಒಪ್ಪಿಕೊಂಡಿತು. ಮರದ ಅಭಿಪ್ರಾಯ ಕೇಳಬೇಕು ಅಂತ ನ್ಯಾಯಾಧೀಶರು ಬಂದ್ರು. ಜೊತೆಗೆ ಹಳ್ಳಿ ಜನ ಸಹ ಬಂದ್ರು. ಇಷ್ಟರಲ್ಲಿ ಆಗಲೇ ಪಾಪಬುದ್ಧಿ ತನ್ನ ತಂದೆಗೆ ಹೇಳಿದ, ನಿಮಗೆ ಗೊತ್ತಿರುವಂತೆ ನಾನೇ ಧರ್ಮಬುದ್ಧಿಯ ಸಂಪತ್ತನ್ನ ಲಪಟಾಯಿಸಿದ್ದು. ನೀವು ನನಗೆ ಸಹಾಯ ಮಾಡಲೇಬೇಕು. ಹಾಗೆ ಮಾಡದಿದ್ರೆ ನಾನು ಸಿಕ್ಕಿ ಹಾಕಿಕೊಳ್ಳುತ್ತೇನೆ. ನ್ಯಾಯಾಲಯವು ನನಗೆ ಶಿಕ್ಷೆ ಕೊಡುತ್ತದೆ ಅಂತ ಬೇಡಿಕೊಂಡ. ನಾನು ಏನು ಮಾಡುವುದು ಹೇಳು?
ನಿನ್ನ ಐಶ್ವರ್ಯ ನಷ್ಟವಾಗುವುದಾಗಲಿ ನಿನಗೆ ಶಿಕ್ಷೆಯಾಗುವುದಾಗಲಿ ನನಗೂ ಇಷ್ಟವಿಲ್ಲ ಅಂತ ಪಾಪಬುದ್ಧಿಯ ತಂದೆ ಕೇಳಿದ. ಆಗ ಪಾಪಬುದ್ಧಿ, ಕಾಡಿನಲ್ಲಿ ಶಮಿ ವೃಕ್ಷ ಅಂದರೆ ಬನ್ನಿ ಗಿಡವಿದೆ. ನಾವು ಆ ಮರದ ಕೆಳಗೆ ಸಂಪತ್ತನ್ನು ಹೂಳಿದ್ದೆವು. ಆ ಮರ ಒಳಗಡೆಯಿಂದ ಟೊಳ್ಳಾಗಿದೆ. ನ್ಯಾಯಾಧಿಪತಿಗಳು ನಿಮಗೆ ಕಳ್ಳನ ಹೆಸರನ್ನು ಹೇಳುವಂತೆ ಸೂಚಿಸಿದಾಗ ನೀವು ಮರದ ಒಳಗಡೆಯಿಂದ ಧರ್ಮಬುದ್ಧಿ ಎಂದು ಕೂಗಿಕೊಳ್ಳಿ. ಪಾಪಬುದ್ಧಿಯ ಈ ಮಾತಿಗೆ ಆತನ ತಂದೆ ಕೂಡ ಒಪ್ಪಿಕೊಂಡ. ಗೊತ್ತಾದ ದಿನದಂದು ನ್ಯಾಯಾಧಿಪತಿ, ಪಾಪಬುದ್ಧಿ ಮತ್ತು ಧರ್ಮಬುದ್ಧಿ ಇತರ ಅಧಿಕಾರಿಗಳೊಂದಿಗೆ ಮರದ ಬಳಿಗೆ ಬಂದರು. ಪಾಪಬುದ್ಧಿ ಮರದ ಹತ್ತಿರ ಬಂದು ಗಟ್ಟಿಯಾದ ಸ್ವರದಲ್ಲಿ ಕೇಳಿಕೊಂಡ, ಓ ದೇವವೃಕ್ಷವೇ, ಕಳ್ಳನ ಹೆಸರೇನು? ಹೇಳು, ನೀನು ನೋಡಿದ ಸತ್ಯವನ್ನು ದಯವಿಟ್ಟು ನಮಗೆಲ್ಲ ಹೇಳು ಅಂತ ಬೇಡಿಕೊಳ್ಳೋ ಧ್ವನಿಯಲ್ಲಿ ನಾಟಕ ಮಾಡಿದ. ತಕ್ಷಣವೇ ಮರದ ಒಳಗಿನಿಂದ, ಧರ್ಮಬುದ್ಧಿಯೇ ಆ ಕಳ್ಳ, ಅವನೇ ಸಂಪತ್ತನ್ನು ದೋಚಿದ್ದಾನೆ ಅಂತ ಧ್ವನಿ ಕೇಳಿಸ್ತು. ಮರದ ಮಾತು ಕೇಳಿ ನ್ಯಾಯಾಧಿಪತಿಗಳಿಗೆ ಆಶ್ಚರ್ಯ ಆಯ್ತು. ಆದರೆ ಅಷ್ಟರಲ್ಲಿಯೇ ಧರ್ಮಬುದ್ಧಿ ಏನೋ ಹೊಳೆದವರ ಹಾಗೆ ಮರದ ಸುತ್ತಮುತ್ತಲೂ ಒಣಗಿದ ಎಲೆಗಳನ್ನ ಮತ್ತು ಹುಲ್ಲನ್ನ ತಂದು ರಾಶಿ ಮಾಡಿದ. ಅದಕ್ಕೆ ಬೆಂಕಿನೂ ಹೊತ್ತಿಸ್ಬಿಟ್ಟ. ಧರ್ಮಬುದ್ಧಿ ಏನು ಮಾಡ್ತಿದ್ದಾನೆ ಅಂತ ಯಾರಿಗೂ ತಕ್ಷಣ ಅರ್ಥನೇ ಆಗ್ಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ಮರದ ಸುತ್ತ ಭಾರಿ ಬೆಂಕಿ ಹತ್ತಿಕೊಂಡ್ಬಿಡ್ತು. ಸ್ವಲ್ಪ ಹೊತ್ತಿನಲ್ಲಿ ಪಾಪಬುದ್ಧಿಯ ತಂದೆ ಮರದ ಪೊಟರಿಯಿಂದ ಸಹಾಯ ಮಾಡಿ, ಸಹಾಯ ಮಾಡಿ ಅಂತ ಕೂಗಿಕೊಳ್ತಾನೆ ಹೊರಗೆ ನೆಗೆದ. ಆದರೆ ಅವನ ದೇಹ ಬಹಳಷ್ಟು ಭಾಗ ಸುಟ್ಟು ಹೋಗಿತ್ತು. ಈಗ ನ್ಯಾಯಾಧೀಶರಿಗೆ ಎಲ್ಲ ಸ್ಪಷ್ಟವಾಗಿತ್ತು. ನಡೆದದ್ದು ಏನಿರಬಹುದು ಅಂತ ಎಲ್ಲವನ್ನೂ ಅವರು ಅರ್ಥ ಮಾಡಿಕೊಂಡರು. ಕಳ್ಳತನಕ್ಕೆ ಪಾಪಬುದ್ಧಿಯೇ ಜವಾಬ್ದಾರನೆಂದು ತೀರ್ಪು ಸಹ ನೀಡಿದ್ರು. ಕಡೆಗೆ ಧರ್ಮಬುದ್ಧಿಗೆ ನ್ಯಾಯ ಸಿಕ್ತು. ಕಥೆ ನೀತಿ ಏನಂದ್ರೆ, ದುರಾಸೆ ವಂಚನೆ ಮಾಡಿದ ಪಾಪಬುದ್ಧಿಗೆ ಸರಿಯಾದ ಶಿಕ್ಷೆ ಆಯಿತು. ಅದಕ್ಕೆ ನಾವು ಯಾವಾಗಲೂ ನ್ಯಾಯ ಮಾರ್ಗದಲ್ಲೇ ಇರಬೇಕು, ಮೋಸ ಮಾಡಬಾರ್ದು ಅಂತ.